ವಿಶೇಷವಾಗಿ ಇವತ್ತು ಜನತಾದಳ ಬಿಟ್ಟು ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳಿಗೆ, ಕಾಂಗ್ರೆಸ್ ಪಕ್ಷ ವಿಚಾರಧಾರೆಗಳಿಗೆ, ಕಾಂಗ್ರೆಸ್ಸಿನ ನೀತಿ ಸಿದ್ಧಾಂತವನ್ನು ಒಪ್ಪಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸೇರಲು ಬಯಸಿದಂತಹ ಸನ್ಮಾನ್ಯ ಎಂ ಶ್ರೀಕಾಂತ್ ರವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಜನತಾದಳಕ್ಕೆ, ಕಾಂಗ್ರೆಸ್ ಪಕ್ಷದಿಂದ ಜನತಾದಳ ಸೇರಿ ಮತ್ತೆ ಮರಳಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಲು ಬಂದಂತಹ ಜನತಾ ಪಕ್ಷದಂತಹ ಸನ್ಮಾನ್ಯ ಶಫಿ ಅಹಮದ್ ಅವರಿಗೆ ಮತ್ತೊಮ್ಮೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಶಿಮ್ಲಾಪುರ್ ಲೋಕೇಶ್ ಇರ್ಬೋದು, ಚಂದ್ರಶೇಖರ್ ಅರ್ತೋಳ್ರವ್ ಇರ್ಬೋದು, ರಘುರವ್ ಇರ್ಬೋದು, ಗಿರೀಶ್ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿನ ದೊಡ್ಡ ಪಟ್ಟಿನೇ ಇದೆ. ತುಮಕೂರಲ್ಲಿ ಶಫಿ ಅವ್ರ ಜೊತೆ ದೇವೇಗೌಡರು ಸೇರ್ತಾ ಇದ್ದಾರೆ, ವೇಣುಗೋಪಾಲ್ ರವರು, ಜೀವನ್ ರವರು, ರಾಹುಲ್ ರವರು, ನದೀಮ್ ರವರು, ಇನ್ನು ಹಲವಾರು ಮುಖಂಡರು ಜನತಾದಳವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಅವ್ರಿಗೆ ತಮ್ಮೆಲ್ಲ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಕಾಂತ್ ಅವ್ರ ಜೊತೆ ದೊಡ್ಡ ಒಂದು ಪಡೆ ಇದೆ, ದೊಡ್ಡ ಒಂದು ಪಟ್ಟಿ ಇದೆ. ಎಲ್ಲ ಮುಖಂಡರಿಗೆ, ಕೆಲವು ಜನತಾದಳ ಇರ್ಬೋದು ಅಥವಾ BJP ಇರ್ಬೋದು, ಅವರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ. ಅವ್ರಿಗೆ ಮತ್ತೊಮ್ಮೆ ಅವ್ರಿಗೆಲ್ಲ ಸ್ವಾಗತ ಬಯಸ್ತಾ, ಕ್ಷಮಿಸಬೇಕು, ಇನ್ನು ಹಲವಾರು ವೇದಿಕೆ ಮುಖಂಡಿದ್ದಾರೆ, ಎಲ್ಲ ಹೆಸರುಗಳು ಸಾಧ್ಯ ಇಲ್ಲ. ಇಲ್ಲಿ ಬಂದಂತಹ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತ ಬಯಸಿ, ಇವತ್ತು ಏನು ಮುಖಂಡರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ನಾಯಕತ್ವದಲ್ಲಿ, ರಾಹುಲ್ ಗಾಂಧಿಯ ನಾಯಕತ್ವದಲ್ಲಿ, ಸೋನಿಯಾ ಗಾಂಧಿ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ತಾ ಇದ್ದಾರೆ, ಅವ್ರಿಗೆಲ್ಲ ಸ್ವಾಗತ ಬಯಸ್ತಾ ಈ ಸಭೆಯನ್ನು KPCC ಅಧ್ಯಕ್ಷ ಸನ್ಮಾನ್ಯ DK ಶಿವಕುಮಾರ್ ಅವರು ನಡೆಸ್ಕೋಬೇಕಂತ ಕೋರ್ತಾ ಇದ್ದೇನೆ. ಈಗ ನಮ್ಮನ್ನು ಉದ್ದೇಶಿಸಿ ಸನ್ಮಾನ್ಯ ಮಧು ಬಂಗಾರಪ್ಪನವರು ಉದ್ದೇಶಿಸಿ ಮಾತನಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ರಾಜ್ಯದ ಪಕ್ಷದ ಅಧ್ಯಕ್ಷರು, ನನ್ನ ಹಿರಿಯರು, ಮಾರ್ಗದರ್ಶಕರು, ಅಣ್ಣನ ಸಮಾನರಾಗಿರ್ತಕ್ಕಂಥ ಹಾಗೂ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ, ಅದೇ ರೀತಿ ವೇದಿಕೆ ಮೇಲಿರ್ತಕ್ಕಂಥ ಮಾಜಿ ಸಚಿವರು, ನಮ್ಮ ಹಿರಿಯರಾಗಿರ್ತಕ್ಕಂಥ ಜಯಚಂದ್ರ ಸಾಹೇಬ್ರೆ, ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಲೀಂ ಅವರೇ, ಅದೇ ರೀತಿ ಮತ್ತೊಬ್ಬ ಕಾರ್ಯಾಧ್ಯಕ್ಷರು ಮತ್ತು ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿಗಳು, ನಮ್ಮ ಪಕ್ಷದ ಉಸ್ತುವಾರಿಗಳು ಆಗಿರ್ತಕ್ಕಂಥ ಶ್ರೀಯುತ ಚಂದ್ರಣ್ಣವರೇ, ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಪಕ್ಷದ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಎಲ್ಲ ನಮ್ಮ ಮುಖಂಡರೇ, ಹಾಗೂ ವಿಶೇಷವಾಗಿ ಇಲ್ಲಿ ಮುಂಭಾಗದಲ್ಲಿ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರು, ಯಾರ್ಯಾರು JDS ಪಕ್ಷದಿಂದ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ, ಮತ್ತು ನನ್ನ ಅಕ್ಕ ಗೀತಾ ಶಿವರಾಜ್ ಅವ್ರಿಗೂ ಕೂಡ ನಾನು ಗೌರವವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ, ಮರ್ತೋಗ್ಬಿಟ್ಟೆ. ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರೆ, ನಾನು ಹೆಚ್ಚು ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ, ಆದರೆ ಭಾಳ ಸಂತೋಷ ಆಗ್ತದೆ. ಇವತ್ತು ಒಂದು ಸೋದರ ಸಮಾನರಲ್ಲಿ ನಾನು JDS ಪಕ್ಷದಲ್ಲಿದ್ದಾಗ ಅವರ ನೇತೃತ್ವದಲ್ಲಿ 3 ಕ್ಷೇತ್ರವನ್ನು ನಾವು ಗೆದ್ದಿದ್ವಿ 2013ರಲ್ಲಿ. ಅದು ನನ್ನ ಸ್ನೇಹಿತರಾಗಿರ್ತಕ್ಕಂಥ, ಗೊತ್ತಿಲ್ಲ ವಯಸ್ಸಲ್ಲಿ ಚಿಕ್ಕವರ ದೊಡ್ಡವರ ಸ್ನೇಹಿತರಾಗಿರ್ತಕ್ಕಂಥ ಶ್ರೀಕಾಂತ್ ಅವರೇ ತುಂಬ ಧನ್ಯವಾದಗಳು. ಯಾಕೆಂದರೆ ನಮ್ಮ ತಂದೆ ಬಂಗಾರಪ್ಪಾಜಿಯವರ ಕೊನೆ ಚುನಾವಣೆಯಲ್ಲಿ ನಿಮ್ಮ ನೇತೃತ್ವದಲ್ಲಿ ಜನತಾ ಪಕ್ಷ ನಮ್ಮ ತಂದೆಯವರಿಗೆ ಸಹಕಾರ ಮಾಡಿತ್ತು. ನಿಮ್ಮೆಲ್ಲರೂ ಸ್ನೇಹಿತರು ಕೂಡ, ಯಾಕೆಂದರೆ ಇಲ್ಲಿ ಮೇಯರ್ ಅವರಿದ್ದಾರೆ, ಡೆಪ್ಯೂಟಿ ಮೇಯರ್ ಅವರಿದ್ದಾರೆ, ಎಲ್ಲರೂ ಕೂಡ ಇದ್ದೀರಿ. ನಿಮ್ಮನ್ನು ಯಾವತ್ತೂ ಕೂಡ ನಾವು ಮರ್ತಿಲ್ಲ, ಯಾವತ್ತೂ ಕೂಡ ನಾವು ಮರೆಯೋದಿಲ್ಲ. ಆದರೆ ಇವತ್ತು ನನ್ನನ್ನು ಎರಡು ವರ್ಷದ ಹಿಂದೆ ನಾನು ಹುಬ್ಳಿಯಲ್ಲಿ ಸೇರಿಕೊಂಡೆ, ನಾನು ಸೇರ್ಪಡೆ ಆದೆ. ನಾನು ಇದ್ದಿದ್ದು ಯಾವಾಗಲೂ ಬಂಗಾರಪ್ಪಾಜಿಯವ್ರ ಪಕ್ಷದಲ್ಲಿದ್ದೆ. ಯಾವಾಗಲೂ ಅವ್ರು ಯಾವ ಪಕ್ಷಕ್ಕೆ ಹೋದರೂ ಅದನ್ನ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಹುಬ್ಳಿಯಲ್ಲಿ ನನಗೆ ಸೇರ್ಪಡೆ ಆಗ್ತಕ್ಕಂಥ ಅವಕಾಶ ಸಿಕ್ತು. ನನಗೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ, ಸಂತೋಷ ಅನಿಸುತ್ತೆ. ನಮ್ಮ ತಂದೆ ಬಂಗಾರಪ್ಪಾಜಿಯವರು ಏನಾದರೂ ಅಧಿಕಾರ ಕಂಡಿದ್ರು ಅಂತ ಹೇಳಿದರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ. ಇವತ್ತು ಕೂಡ ನಮ್ಮ ತಂದೆಯವರನ್ನು ನೆನೆಸ್ಕೊಳ್ತಾರೆ. ಕಾರಣ ಏನು ಅಂದರೆ ಕಾಂಗ್ರೆಸ್ ಪಕ್ಷ. ಯಾಕೆಂದರೆ ಅಧಿಕಾರ ಕೊಟ್ಟಾಗ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಕೂಡ ಮನೆಯಲ್ಲೂ ಕೂಡ, ಇಡೀ ರಾಜ್ಯದಲ್ಲಿ ಒಂದೊಂದು ಮನೆಯಲ್ಲೂ ಕೂಡ ಬಂಗಾರಪ್ಪಾಜಿಯವರು ಅಂದರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಿದ್ದಾವೆ. ಅಂದರೆ ಅಲ್ಲಿಗೆ ಎಲ್ಲೋ ಒಂದು ರೀತಿಯಲ್ಲಿ ಬಂಗಾರಪ್ಪಾಜಿಯವರು ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ಏನು ಅಂದರೆ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಥ ಪಕ್ಷಕ್ಕೆ ನನ್ನನ್ನೇ 2 ತಿಂಗಳೊಳಗೆ 2 ವರ್ಷದ ಹಿಂದೆ ನಂಗೆ ಸೇರ್ಪಡೆ ಮಾಡಿಸಿ
ರಾಜ್ಯದ ಉಪಾಧ್ಯಕ್ಷ ಆಗಿದ್ದೆ, OBC ಅಧ್ಯಕ್ಷ ಆಗಿದ್ದೆ. ಅದಾದಮೇಲೆ ಪ್ರಣಾಳಿಕೆ, ಇವತ್ತೇನಾದ್ರು ಸರ್ಕಾರ ಬಂದಿದೆ ಅಂತ ಹೇಳಿದರೆ ಆ ಉಸ್ತುವಾರಿಯನ್ನು ಸನ್ಮಾನ್ಯ ಪರಮೇಶ್ವರ್ ಅವರ ಒಂದು ನೇತೃತ್ವದಲ್ಲಿ ಅವರು ಚೇರ್ಮನ್ ಆಗಿದ್ದರು, ನಾನು ಉಪಾಧ್ಯಕ್ಷನಾಗಿದ್ದೆ. ಅಂದರೆ ಆ ಕಾರ್ಯಕ್ರಮದಲ್ಲಿ ಪ್ರಣಾಳಿಕೆ ಉಪಾಧ್ಯಕ್ಷ ಆಗಿ ಮಾಡ್ತಕ್ಕಂಥ ಸಾಕಷ್ಟು ಹುದ್ದೆಗಳನ್ನು ಕೊಟ್ಟು ಇವತ್ತು ಅಧಿಕಾರದಲ್ಲಿ ಪಾಲ್ದಾರಾಗೋದು ಅಲ್ಲದೆ ನನ್ನನ್ನು ಇವತ್ತು ಸಚಿವ ಸ್ಥಾನವನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಅಂತ ಹೇಳಿದರೆ ಯಾರನ್ನೂ ಕೈ ಬಿಡೋದಿಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲರಿಗೂ ಕಾಪಾಡತಕ್ಕಂಥ ಕೆಲಸವನ್ನು ಮಾಡ್ತದೆ, ಅದನ್ನು ಶಕ್ತಿಯನ್ನು ಕೊಡ್ತದೆ. ನಾವು ಯಾವ ರೀತಿ ಅದನ್ನು ಉಪಯೋಗಿಸ್ಕೊಂಡು ಸರ್ಕಾರವನ್ನು ಗೌರವವನ್ನು ತರೋದು ಒಂದು, ಪಕ್ಷದ ಸಂಘಟನೆಯಲ್ಲಿ ಒಂದು, ಮತ್ತು ನಾವು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಯಾವ ರೀತಿ ನಿಭಾಯಿಸ್ತೀವಿ ಅದ್ರ ಮೇಲೆ ಯಾವತ್ತೂ ಕೂಡ ನಮ್ಮ ಬೆಳವಣಿಗೆ ಇರ್ತದೆ. ಅದಕ್ಕೆ ಈ ಸಂಸಾರಕ್ಕೆ, ಯಾಕೆಂದರೆ ಹೆಚ್ಚು ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ, ಆಯ್ನೂರವರು ನೀವು ಕೂಡ ಬಂದಿದ್ರಿ. ಇವತ್ತು ಈ ವೇದಿಕೆ ಮೂಲಕ ಕೂಡ ನಾನು ನಿಮ್ಮನ್ನು 7 ತಿಂಗಳಿಂದ ಮುಂಚೆ ನೀವು ಬಂದಿರೋದು ಸ್ವಲ್ಪ ಅದಕ್ಕೆ ನಿಮಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಯ್ನೂರು ಮಂಜುನಾಥ್ ಅವರು ಮತ್ತು ಮುಂದೆನೂ ಕೂಡ ಸಾಕಷ್ಟು ಜನರು ಬರೋರು ಇದ್ದಾರೆ. ನಾನು ಅಧ್ಯಕ್ಷರಿಗೆ ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮಾನ್ಯ ಅಧ್ಯಕ್ಷರಿಗೆ ಮತ್ತು ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರಿಗೆ. ಮುಂದಿನ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಶಕ್ತಿ ಮೀರಿ ನಾವು ನಿಮ್ಮ ಆಸೆ ಏನಿದೆ ಅದನ್ನು MP ಚುನಾವಣೆ ಇರ್ಬೋದು, ಯಾವುದೇ ಚುನಾವಣೆ ಇರಲಿ, ಒಂದು ಕಡೆಗೆ ಸಂಘಟನೆಯನ್ನು ಕುಗ್ಗಿ ಹೋಗೋದಕ್ಕೆ ಯಾವುದೇ ಸಂದರ್ಭದಲ್ಲಿ ಬಿಡೋದಿಲ್ಲ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಂಚೆ ಯಾವ ರೀತಿ ಇತ್ತು ಆ ರೀತಿ ಶಾಶ್ವತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವೆಲ್ಲರೂ ಕೂಡ ಮುಖಂಡರು ಒಂದು ಅಣ್ಣ ತಮ್ಮನ ರೀತಿಯಲ್ಲಿ ಕೂತ್ಕೊಂಡು ನಾವು ಮಾಡ್ತೀವಿ ಅಂತಕ್ಕಂಥದ್ದು. ಮತ್ತು ಜನರ ಸೇವೆಯನ್ನು ಕೂಡ, ಅಧಿಕಾರ ನನ್ನ ಹೆಸರಲ್ಲಿ ಇರ್ಬೋದು, ಆದರೆ ಪಾಲ್ದಾರು ಶಿವಮೊಗ್ಗ ಕ್ಷೇತ್ರದ, ನಾವು ಉಸ್ತುವಾರಿ ಸಚಿವ ಅಂತ ಹೇಳಿದರೆ ನನ್ನ ಅಧಿಕಾರದ ಜಿಲ್ಲಾ ಪಾಲ್ದಾರ ಒಬ್ಬೊಬ್ಬರು ಕಾರ್ಯಕರ್ತರು ಕೂಡ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾವುದೇ ಚುನಾವಣೆ ಕೊಡಿ, ಎಲ್ಲದೂ ಕೂಡ ನಾವು ಗೆದ್ದು ಬಂದು ನಿಮ್ಮ ಮಡಿಲಿಗೆ ಹಾಕ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮುಖಂಡರು ಚಪ್ಪಾಳೆ ಮೂಲಕ ನೀವು ಕೊಡ್ತೀವಿ ಅಂತಕ್ಕಂಥದ್ದನ್ನು, ಇಂಥ ಸೇರ್ಪಡೆ ಕಾರ್ಯಕ್ರಮದ ಜೊತೆಗೆ ಮುಂದೆ ಸಂಘಟನೆಗೆ ಒತ್ತನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಇರಲಿ, ಮಾನ್ಯ ಶ್ರೀಕಾಂತ್ ಅವರಿಗೆ ನಿಮಗೆ ಮತ್ತೊಮ್ಮೆ ನಮ್ಮ ಪಕ್ಷದ ಪರವಾಗಿ ನಾನು ವಿಶೇಷವಾಗಿ ಸ್ವಾಗತವನ್ನು, ಮತ್ತು ನಿಮ್ಮ ಜೊತೆ ಬಂದಿರತಕ್ಕಂಥ ಅಪಾರವಾಗಿರ್ತಕ್ಕಂಥ ಎಲ್ಲ ಬೆಂಬಲಿಗರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಶಿವಮೊಗ್ಗ ಮಾಜಿ ಮೇಯರ್ಸ್ ಇದ್ದಾರೆ, ಸದಸ್ಯರಿದ್ದಾರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಪಕ್ಷದ ಪರವಾಗಿ ನಾನು ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಧ್ಯಕ್ಷರ ಪರವಾಗಿ ಎಲ್ಲ ರಾಷ್ಟ್ರೀಯ ನಾಯಕರುಗಳಿರ್ಬೋದು ಎಲ್ಲರ ಪರವಾಗಿ ನಿಮಗೆಲ್ಲರಿಗೂ ಸ್ವಾಗತವನ್ನು ಬೇಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಈಗ ನಮ್ಮನ್ನು ಉದ್ದೇಶಿಸಿ ಮಾಜಿ ಶಾಸಕರು ಕೆಲವು ಕಾರಣಗಳಿಂದ ಕಾಂಗ್ರೆಸ್ ಪಕ್ಷ ಬಿಟ್ಟು JDS ಇದ್ದಂತಹ ಶಫಿ ಅಹಮದ್ ಅವರು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ. ಅವ್ರಿಗೆ ಸ್ವಾಗತ ವಹಿಸ್ತಾ ಅವರ ವಿಚಾರಗಳನ್ನ ವ್ಯಕ್ತಪಡಿಸ್ತಾರೆ ಸಲ್ಮಾನ್ ಶಫಿ ಅಹಮದ್ ಅವರು. ಸನ್ಮಾನ್ಯರೇ, ತಮ್ಮೆಲ್ಲರಿಗೂ ಪ್ರಥಮವಾಗಿ ದಸರಾ ಹಬ್ಬದ ಶುಭಾಶಯಗಳನ್ನು ಅರ್ಪಿಸ್ತಾ, ಇವತ್ತು ವೇದಿಕೆ ಮೇಲೆ ಉಪಸ್ಥಿತಿರುವ ನಿಮ್ಮೆಲ್ಲರ ಜನಪ್ರಿಯ ಅಧ್ಯಕ್ಷರು ಹಾಗೂ ನಮ್ಮ ಮಾರ್ಗದರ್ಶನದ ಸನ್ಮಾನ್ಯ ಶಿವಕುಮಾರ್ ಸಾಹೇಬ್ರವರೇ ಹಾಗೂ ಸಚಿವರಾದ ಮಧು ಬಂಗಾರಪ್ಪನವರೇ, ಸನ್ಮಾನ್ಯ TB ಜಯಚಂದ್ರರವರೇ, ನಾಗಣ್ಣವರೇ, ನಮ್ಮ ತುಮಕೂರಿಂದ ಬಂದಿರುವ ತುಮಕೂರು ಕಾರ್ಪೊರೇಷನ್ನ ಮೇಯರ್ ಅವರೇ, ಎಲ್ಲ ನನ್ನ ಆತ್ಮೀಯ ಕಾರ್ಪೊರೇಟರ್ಸ್ರವರೇ, ತುಮಕೂರು ನಗರದಿಂದ ಬಂದಿರುವ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತರೇ, ಬಂಧುಗಳೇ, ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ, ಈಗ ತಾನೇ ಸನ್ಮಾನ್ಯ ಮಧು ಬಂಗಾರಪ್ಪನವರು ಏನು ಸಂದೇಶವನ್ನು ಕೊಟ್ಟು ನಿಮ್ಮೆಲ್ಲರ ಏಕೈಕ ಗುರಿ ಮುಂಬರುವ ಯಾವುದೇ ಚುನಾವಣೆ ಇರಲಿ ನಾವೆಲ್ಲ ಒಗ್ಗಟ್ಟಿಂದ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಿ ಸನ್ಮಾನ್ಯ DK ಶಿವಕುಮಾರ್ ಅವರು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯರವರ ನೇತೃತ್ವದಲ್ಲಿ
ಮತ್ತೆ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲ ಒಗ್ಗಟ್ಟಿಂದ ನಿಂತು ಕೆಲಸ ಮಾಡಿ ನಮ್ಮ ಪಕ್ಷದಲ್ಲಿ ಯಾರೇ ಅಭ್ಯರ್ಥಿ ಆಗಲಿ ಅವ್ರಿಗೆ ಜಯಗಳಿಸೋದು ನಮ್ಮ ಏಕೈಕ ಗುರಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ತುಮಕೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ಹೇಳೋದಾದರೆ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಸನ್ಮಾನ್ಯ ರಾಜಣ್ಣವರು ಹಾಗೂ ಟಿ ಬಿ ಜಯಚಂದ್ರ ಅವರು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಎಲ್ಲ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಎಲ್ಲ ಒಗ್ಗಟ್ಟಿಂದ ಇವತ್ತು ಕೆಲಸ ಮಾಡಿ ಮತ್ತೆ ತುಮಕೂರು ಜಿಲ್ಲೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಒಂದು ತಮ್ಮೆಲ್ಲರೂ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾವೆಲ್ಲ ಒಗ್ಗಟ್ಟಿಂದ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ತಾವು ಯಾರಿಗೆ ಅಭ್ಯರ್ಥಿ ಮಾಡಿದರೂ ಸಹ ನಾವು ಒಗ್ಗಟ್ಟಿಂದ ಕೆಲಸ ಮಾಡಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಮ್ಮ ತುಮಕೂರು ಕ್ಷೇತ್ರದಿಂದ ಪಾರ್ಲಿಮೆಂಟ್ ಕ್ಷೇತ್ರದ ಅಭ್ಯರ್ಥಿ ಗೆಲ್ಲಿಸ್ತೀವಿ. ಅದೇ ರೀತಿ ಮುಂಬರುವ ಕಾರ್ಪೊರೇಷನ್ ಚುನಾವಣೆ ಆಗ್ಬೋದು, ಜಿಲ್ಲಾ ಪರಿಷತ್ತು, ಮಂಡಲ ಪಂಚಾಯತ್ ಯಾವುದೇ ಚುನಾವಣೆ ಆಗಲಿ ನಾವೆಲ್ಲ ಒಗ್ಗಟ್ಟಿಂದ ಕೆಲಸ ಮಾಡಿ ಗೆಲ್ಲಿಸಿ ತಮ್ಮೆಲ್ಲರಿಗೂ ಸಹ ಆ ವಿಶ್ವಾಸದಿಂದ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಬಹುಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ತೀವಂತ ಈ ಮುಖಾಂತರವಾಗಿ ತಮ್ಮೆಲ್ಲರಿಗೂ ಸಹ ತಮ್ಮ ಮುಖಾಂತರವಾಗಿ ಸನ್ಮಾನ್ಯ ಅಧ್ಯಕ್ಷರಿಗೆ ನಾನು ಮನವಿ ಮಾಡಿಕೊಂಡು ನಮ್ಮ ಜಿಲ್ಲೆ ಒಗ್ಗಟ್ಟಾಗಿದ್ದಾರೆ, ನಾವೆಲ್ಲ ಒಗ್ಗಟ್ಟಿನ ಕೆಲಸ ಮಾಡಿ ಮತ್ತೆ ಕಾಂಗ್ರೆಸ್ಗೆ ಅಧಿಕಾರಕ್ಕೆ ತರ್ತೀವಿ ಅಂತ ಆಶ್ವಾಸನೆ ಕೊಡ್ತಾ ನನಗೆ ಇವತ್ತು ಪಕ್ಷದ ಸೇರ್ಪಡೆ ಆಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಅನಂತ ವಂದನೆಗಳು ಸಲ್ಲಿಸಿ ನಾನು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದೀನಿ. 40 ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಅಡಿಯಾಳಾಗಿ ಮಂಡಲ್ ಪಂಚಾಯತ್ ಬೂತ್ ಮಟ್ಟದಿಂದ ಹಿಡಿದು ಎಲ್ಲ ಜಿಲ್ಲಾ ಮಟ್ಟದಲ್ಲಿಗೂ ರಾಜ್ಯ ಮಟ್ಟದಲ್ಲಿಗೂ ಎಲ್ಲ ವಿವಿಧ ಅಧಿಕಾರ ನಾನು ನನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆಯನ್ನು ಸಲ್ಲಿಸಿದ್ದೀನಿ. ಅದೇ ರೀತಿಯಾಗಿ ಮುಂಬರುವ ದಿವಸಗಳಲ್ಲಿ ಅದೇ ಶಿಸ್ತಿನಿಂದ ಒಂದು ತಮ್ಮ ಮಾರ್ಗದರ್ಶನದಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಮಾಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ತಾವು ಏನು ಅವಕಾಶ ಮಾಡಿಕೊಟ್ಟಿದ್ದೀರಾ ತಮಗೆ ವಂದನೆಗಳು ಸಲ್ಲಿಸಿ ನಾನು 2 ಮಾತನ್ನು ಮುಕ್ತ ಮಾಡ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್ ಮಾಡ್ತೀನಿ. ಜಾತ್ಯತೀತ ಜನತಾದಳವನ್ನು ಬಿಟ್ಟು ಅಪಾರ ಸಂಖ್ಯೆಯ ಕಾರ್ಯಕರ್ತರ ಜೊತೆ ಮುಖಂಡರು ಸೇರಿದಂತಹ ಸನ್ಮಾನ್ಯ ಎಂ ಶ್ರೀಕಾಂತ್ ಅವರು ಈಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸನ್ಮಾನ್ಯ ಶ್ರೀಕಾಂತ್. ಸನ್ಮಾನ್ಯ ನಮ್ಮೆಲ್ಲರ ನಾಯಕರು, ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು ಆದಂಥ ನಮ್ಮೆಲ್ಲರ ಮಾರ್ಗದರ್ಶಿಗಳು ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಅದೇ ರೀತಿ ಕಾರ್ಯಾಧ್ಯಕ್ಷರು ಆದಂಥ ಸಲೀಮಣ್ಣವರೇ, ನಮ್ಮ ಜಿಲ್ಲೆಯ ನಾಯಕರು, ಸೊರಬ ತಾಲೂಕಿನ ಶಾಸಕರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆದಂಥ ಮಧು ಬಂಗಾರಪ್ಪನವರೇ, ಅದೇ ರೀತಿ ನಮ್ಮ ಬಂಗಾರಪ್ಪನವರ ಸುಪುತ್ರಿಯರಾದಂಥ ಗೀತಾ ಶಿವರಾಜ್ ಕುಮಾರ್ ಅವರೇ, ಹಿರಿಯರು ಆದಂಥ ಶಾಸಕರು ಆದಂಥ ಜಯಚಂದ್ರ ಸಾಹೇಬ್ರವರೇ, ನಮ್ಮ ಜಿಲ್ಲೆಯ ಉಸ್ತುವಾರಿಗಳು ಆದಂಥ ಕಾರ್ಯಾಧ್ಯಕ್ಷರು ಆದಂಥ ಚಂದ್ರಪ್ಪನವರೇ, ಅದೇ ರೀತಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಆದಂಥ ಸುಂದರೇಶ್ ಅವರೇ, ಆಯನೂರು ಮಂಜಣ್ಣ ಅವರೇ, ಆರ್ ಎಂ ಮಂಜುನಾಥ್ ಗೌಡ್ರೆ, ಬಾಬಣ್ಣವರೇ, ಬೆಂಗಳೂರು ನಗರದ ಬ್ಲಾಕ್ ಅಧ್ಯಕ್ಷರು ಆದಂಥ ಆತ್ಮೀಯರು ಆದಂಥ ಹನುಮಂತರಾಯಪ್ಪನವರೇ, ಜಿಲ್ಲಾ ಅಧ್ಯಕ್ಷರಾದಂಥ ಹನುಮಂತರಾಯಪ್ಪನವರೇ, ಕಬಡ್ಡಿ ಬಾಬಣ್ಣವರೇ, ಎಲ್ ಶ್ರೀನಿವಾಸ್ ಅವರೇ, ವೇದಿಕೆ ಮೇಲಿರುವ ಮಾಲ್ತೇಶ್ ಅವರು, ಮನೋಹರ್ ಅವರು, ನಮ್ಮ ಪಕ್ಷಕ್ಕೆ ಸೇರ್ಪಡೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ಲಿಕ್ಕೆ ಬಂದಂಥ ನನ್ನ ಜೊತೆಯಲ್ಲಿ ಬಂದಂಥ ಕನ್ಕಾರಿ ನಾಗರಾಜ್ ಅವರು, ಮಾಜಿ ಮೇಯರ್ ಅವರು, ಹಾಲಿ ನಗರಸಭಾ ಸದಸ್ಯರು ಪಾಲಾಕ್ಷಿ ಅವರು, ಅದೇ ರೀತಿ ಸೂಡಾ ಅಧ್ಯಕ್ಷರು ನಮ್ಮ ರಮೇಶ್ವರು ಬರ್ರಿ ಮೇಲೆ, ಅದೇ ರೀತಿ ನಮ್ಮ ನುಮಾನ್ ಅವರು, ರಾಜಣ್ಣ ಅವರು, ಅವರೆಲ್ಲ ಮಹಾನಗರ ಪಾಲಿಕೆಯ ಮಾಜಿ ನಗರಸಭಾ ಸದಸ್ಯರು ಹಾಗೂ ಎಲ್ಲ ಜಿಲ್ಲಾ ಘಟಕದ ಬ್ಯಾಕ್ಔಟ್ ಕ್ಲಾಸ್ ಅಧ್ಯಕ್ಷರು ಭಾಸ್ಕರ್ ಅವರಾಗಿರ್ಬೋದು,
ಎಲ್ಲ ಘಟಕದ ಅಧ್ಯಕ್ಷರುಗಳು ಕೂಡ ಭಾಳಷ್ಟು ಜನ ಒಂದು 55 ಜನ ನಾವು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರಲು ಅದು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, ಅದೇ ರೀತಿ ನಮ್ಮ ಜಿಲ್ಲೆಯ ಉಸ್ತುವಾರಿಗಳು ಮಂತ್ರಿಗಳಾದಂಥ ಮಧು ಬಂಗಾರಪ್ಪನವರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾಧ್ಯಕ್ಷರ ನೇತೃತ್ವ ಆರ್ ಎಂ ಮಂಜುನಾಥ್ ಗೌಡರು, ನಮ್ಮ ಬಾಯ್ನೂರು ಮಂಜಣ್ಣವರ ನೇತೃತ್ವದಲ್ಲಿ ಸೇರ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ನಿಮ್ಮ ಜೊತೆಲಿದ್ದು ಕೆಲಸ ಮಾಡ್ತೀವಿ. ನಾನು ಹಿಂದೆಯಿಂದನೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಜಿಲ್ಲೆಯಲ್ಲಿ ಯಾವುದೇ ಸಂದರ್ಭ ಬಂದರೂ ಯಾವುದೇ ಲೋಕಲ್ ಬಾಡಿ ಚುನಾವಣೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡೆ ನಾನು ಚುನಾವಣೆ ಮಾಡಿದ್ದೀನಿ. ಗೆದ್ದ ನಂತರ ಹೊಂದಾಣಿಕೆ ಮಾಡಿದ್ದೀವಿ. 2013ರಲ್ಲಿ 5 ವರ್ಷವೂ ಕೂಡ ನಾವು ಮಹಾನಗರ ಪಾಲಿಕೆಯಲ್ಲಿ ಮೇಯರು, ಡೆಪ್ಟಿ ಮೇಯರು ಹೊಂದಾಣಿಕೆ ಮಾಡ್ಕೊಂಡೇ ಆಗಿದ್ದೀವಿ. ನಮಗೂ ಕೂಡ 2 ಮೇಯರ್ ಆಗಿದ್ದಾರೆ. ನಮ್ಮಲ್ಲಿ SC ಒಬ್ಬ ಹುಡುಗ ಮೇಯರ್ ಆಗಿದ್ದ, ನಮ್ಮ ನಾಗರಾಜ್ ಕನ್ಕಾರಿನೂ ಮೇಯರ್ ಆಗಿದ್ದರು. ಅದೇ ರೀತಿ ನಾವು ಕೂಡ ಮುಸ್ಲಿಮ್ಗೆ ಫಸ್ಟು ಮೇಯರ್ ಮಾಡಿದ್ವಿ ಶಿವಮೊಗ್ಗದಲ್ಲಿ, ಶಮೀರ್ ಅವ್ರನ್ನ ಮಿಸಸ್ಗೆ. ಅದೇ ರೀತಿ ಎಲ್ಲರಿಗೂ ಕೂಡ ಅವಕಾಶ ಸಿಕ್ಕಿದೆ. ಜೆಡ್ಪಿಲೂ ಕೂಡ ಜಿಲ್ಲಾಧ್ಯಕ್ಷರು, ಜೆಡ್ಪಿಲೂ ಕೂಡ ಅಧ್ಯಕ್ಷರಾಗಿದ್ದಾರೆ. ಜೆಡ್ಪಿ ತಾಲೂಕ್ ಪಂಚಾಯತಿ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಹಿಂದಿನಿಂದನೂ ಕೂಡ ಕಾಂಗ್ರೆಸ್ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಬಂದಿರೋದ್ರಿಂದ ನಮಗೆ ಕಾಂಗ್ರೆಸ್ ಪಕ್ಷದ ಒಡನಾಟ ಹೆಚ್ಚಿದೆ. ಅದೇ ರೀತಿ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಒಂದು 2 ವರ್ಷದಿಂದಲೂ ಕೂಡ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕಾಗಿತ್ತು. ಆದರೆ ಕಾರಣಾಂತರದಿಂದ ನಮ್ಮ ಇರ್ತಕ್ಕಂಥ ಏನು ಇವತ್ತು ಸೇರಕ್ಕೆ ಬಂದಿದ್ರು ಅವರೆಲ್ಲರೂ ಕೂಡ ಗ್ರಾಮಾಂತರದಲ್ಲೂ ಕೂಡ ಚುನಾವಣೆ ಇತ್ತು. ಭದ್ರಾವತಿಲೂ ಕೂಡ ಅಪ್ಪಾಜಿ ಗೌಡರು ಮನೆಯಲ್ಲಿ ನಿಲ್ಲಬೇಕಾಗಿತ್ತು. ಹಾಗಾಗಿ ಈ ಒಂದು ವಾತಾವರಣದಿಂದ ಆ ಒಂದು ಸಂದರ್ಭದಲ್ಲಿ ಸೇರೋಕ್ಕಾಗಿರಲಿಲ್ಲ. ಹಾಗಾಗಿ ಇದಾದ ನಂತರ ನಮ್ಮ ಹನುಮಂತರಾಯಪ್ಪ ಅವರು ಫಸ್ಟು ನನಗೆ ಸಾಹೇಬರಿಗೆ ಫೋನ್ ಮಾಡಿಕೊಟ್ರು, ನೀವು ಬರಬೇಕು. ನಾನು ಏಕೆಂದರೆ ನನಗೂ ಒಂದು 25 ವರ್ಷದಿಂದ ಅವರ ಬಾಂಧವ್ಯ, ಬರಬೇಕು ಅಂತೇಳಿ ಫೋನ್ ಮಾಡಿಕೊಟ್ಟಾಗ ಮತ್ತು ನಮ್ಮ ಇನ್ನೊಬ್ಬರು ಶಾಸಕರು ಕೂಡ ಅವರು ಫೋನ್ ಮಾಡಿಕೊಟ್ಟಿದ್ರು, ಬರ್ತೀನಿ ಅಂತ ಹೇಳಿದೆ. ನಾನು ಹೇಳಿದ ನಂತರ ಬಂದು ಸಾಹೇಬ್ರ ಹತ್ರ ಮಾತಾಡಿದ್ಮೇಲೆ ಶಿವಮೊಗ್ಗದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಕರೆದು ಮಾತಾಡಿ, ಒಳವ ನೀರಿಂದನೂ ಕೂಡ ಬಂದಿದ್ದಾರೆ, ಗ್ರಾಮಾಂತರದಿಂದನೂ ಕೂಡ ಬಂದಿದ್ದಾರೆ. ಇವತ್ತು ಅವರೆಲ್ಲರನ್ನೂ ಕೂಡ ಮಾತಾಡಿ ನಾನು ಪ್ರೆಸ್ ಮೀಟ್ ಮಾಡಿದೆ. 1 ತಿಂಗಳ ಹಿಂದೆನೇ ಪ್ರೆಸ್ ಮೀಟ್ ಮಾಡಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತೀನಿ ಅಂತ. ಯಾಕೆ ಸೇರ್ಪಡೆ ಆಗ್ತಿದ್ದೀರಾ ಅಂದಾಗ ಕೇಳಿದಾಗ ನಾನು ಹೇಳಿದೆ, ಅಧಿಕಾರಕ್ಕ ಅಂತ ಕೇಳಿದ್ರು. ಅಧಿಕಾರಕ್ಕಲ್ಲ, ನಾನು ಇದಕ್ಕೆ ಅಧಿಕಾರ ಬೇಕಾಗಿದ್ದರೆ 2013ರಲ್ಲಿ ನನ್ನ ಹತ್ರ 10 ಜನ ಕೌನ್ಸಿಲರ್ ಇದ್ವಿ ನಾವು. ನಾನು 10 ಜನ ಕರ್ಕೊಂಡು ಹೋಗಿದ್ರೆ ಅವತ್ತು ನನಗೆ ಸಾಹೇಬರು ನನಗೆ ಒಂದು ಒಳ್ಳೆ ಅಧಿಕಾರ ಕೊಡೋರು. ಆದರೆ 10 ಜನಕ್ಕೆ ಅಧಿಕಾರ ಕೊಡಿಸಿದ್ದೀನಿ ನಾನು. ಅವ್ರಿಗೋಸ್ಕರ ಕೂಡ ಈ ಮುಂದಿನ ದಿವಸದಲ್ಲಿ ಅವರೆಲ್ಲರ ಹಿತದೃಷ್ಟಿಯಿಂದ ನಾನು ಕಾಂಗ್ರೆಸ್ ಪಕ್ಷ ಸೇರ್ತಾ ಇದ್ದೀನಿ ಅಂತ ಹೇಳಿದೆ. ಇವತ್ತು ಕೂಡ ನಮ್ಮ ಜೊತೆಲಿ ಬಂದಂಥವ್ರಿಗೆ ಎಲ್ಲರೂ ಕೂಡ ಒಂದು ಇದ್ದು ಜೊತೆಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತೀವಿ. ಮುಂದೆ ಬರ್ತಕ್ಕಂಥ ಲೋಕಸಭೆ ಚುನಾವಣೆಯಲ್ಲೂ ನಾವು ಕೆಲಸ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷ ಏನು ಕೆಲಸ ಹೇಳುತ್ತೋ ಆ ಕೆಲಸ ಮಾಡಿ ನಿಷ್ಠೆಯಿಂದ ನಿಮ್ಮ ಜೊತೆಲಿ ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೊಂದು ಮಾತು ಮುಗಿಸ್ತೀನಿ. ನಮಸ್ಕಾರ. ಈಗ ನಮ್ಮನ್ನು ಉದ್ದೇಶಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಗೌರವಿತ ಉಪಮುಖ್ಯಮಂತ್ರಿಗಳ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ನಮಸ್ಕಾರ. ಅದಕ್ಕೆ ಮುಂಚೆ ಶ್ರೀಮತಿ ಗೀತಾ ಶಿವಕುಮಾರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಎಲ್ಲ ಮುಖಂಡರಿಗೂ, ಡಿ ಕೆ ಅಣ್ಣನವರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಿರುವ ಶ್ರೀಕಾಂತ್ ಮತ್ತು ಅವರ ಜೊತೆಗೆ ಭಾಳ ಮುಖಂಡರು ಮತ್ತು ನಮ್ಮ ಶಿವಮೊಗ್ಗ ಕ್ಷೇತ್ರದ ಕಾರ್ಯಕರ್ತರು ಇವತ್ತು ನಮ್ಮ ಪಕ್ಷಕ್ಕೆ ಬಂದು ಸೇರ್ಪಡೆ ಆಗ್ತಾ ಇದ್ದಾರೆ. ಅವರೆಲ್ಲರಿಗೂ ನನ್ನ ಸ್ವಾಗತ. ನಾನು ಮೊದಲೇ ಸುಮಾರು ವರ್ಷಗಳಿಂದ ಶ್ರೀಕಾಂತನವರ ಜೊತೆಗೆ ಕ್ಯಾಂಪೇನಿಂಗ್ ಮಾಡಿ ಅವ್ರ ಜೊತೆಗೆ ತುಂಬ ಕೆಲಸ ಮಾಡಿದ್ದೀನಿ. ಸೊ ಭಾಳ ಒಳ್ಳೆಯ ರಾಜಕಾರಣಿ ಮತ್ತು ಮನುಷ್ಯ ಕೂಡ ಒಳ್ಳೆಯವರು, ಭಾಳ ಒಳ್ಳೆಯ ಮನುಷ್ಯರು. ಅವರಿವತ್ತು ಅವರು ಮತ್ತು ಅವರ ಜೊತೆಗೆ ಬಂದಿರುವ ಎಲ್ಲರಿಗೂ ನಮ್ಮ ಪಕ್ಷದ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಈಗ ನಮ್ಮನ್ನು ಉದ್ದೇಶಿಸಿ JDS ಸ್ಪೋಕ್ಸ್ಮನ್ UT ಆಯಿಷಾ ಅವರು ಕೆಲವು ವಿಚಾರಗಳನ್ನು ವ್ಯಕ್ತಪಡಿಸ್ತಾರೆ. UT ಆಯಿಷಾ.
ಕಾಂಗ್ರೆಸ್ ಎಂಬ ಮಹಾಮನೆಯ ಸದಸ್ಯರಾಗಲು ಬಂದು ಸೇರಿರುವಂತಹ ಈ ಶುಭ ಸಂದರ್ಭದಲ್ಲಿ ಹಾರೈಸಲು ನೆರೆದಿರುವಂತಹ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಮಾನ್ಯ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಸರ್, ಕಾಂತಣ್ಣ ಅಂತ ಕರೆಯುವಷ್ಟು ಆತ್ಮೀಯತೆಯನ್ನು ತೋರಿಸಿರುವಂತಹ ಶ್ರೀಕಾಂತ್ ಸರ್, ಹಾಗೆಯೇ ನಮ್ಮ ಮಧು ಬಂಗಾರಪ್ಪ ಅವರು, ಅವರ ಕಂಪನಿಯಲ್ಲಿ ನನಗೆ ಅವರ ರಿಲೇಟಿವ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆಯೇ ನಮ್ಮ ಎಲ್ಲ ಮೇಡಮ್ ಗೀತಾ ಮೇಡಮ್ ಕೂಡ ಇದ್ದಾರೆ. ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಒಂದು ವಿಚಾರ ಹೇಳಬೇಕು. ಒಂದು ತತ್ವಶಾಸ್ತ್ರ ಒಂದು ಮಾತು ಹೇಳ್ತದೆ, ಮಾನವ ಚೈತನ್ಯದ ಒಂದು ಅತ್ಯಂತಿಕ ಒಂದು ಉಚ್ಛ್ರಾಯವಾದ ಸ್ಥಿತಿ ಮನುಷ್ಯನ ದೇಹ ಮತ್ತು ಆತ್ಮಗಳ ಸಮ್ಮಿಲನದಲ್ಲಿ ನಡೆಯುತ್ತದೆ ಅಂತ ತತ್ವಶಾಸ್ತ್ರ ಹೇಳ್ತದೆ. ರಾಜಕೀಯಕ್ಕೆ ಅದನ್ನು ನಾವು ಒಂದು ಅನ್ವಯಿಸಿ ನೋಡಿದಾಗ ಕಾಂಗ್ರೆಸ್ನ ಒಂದು ಆತ್ಮವಾಗಿ ನನಗೆ ಸದಾ ಶ್ರೀ ಸಿದ್ದರಾಮಯ್ಯನವರು ಕಾಣಿಸ್ತಾರೆ. ಹಾಗೆಯೇ ಆ ಕಾಂಗ್ರೆಸ್ನ ಈ ಗೆಲುವನ್ನು ದಕ್ಕಿಸಿಕೊಳ್ಳುವಲ್ಲಿ ವರ್ತಮಾನದ ಒಂದು ರಾಕ್ಷಸ ರಾಜಕೀಯಕ್ಕೆ ಸೆಡ್ಡು ಹೊಡೆದು ಬಂಡೆಗಲ್ಲಿನಂತೆ ನಿಂತು ಆ ಯಶಸ್ಸನ್ನು ದಕ್ಕಿಸಿಕೊಂಡ ಡಿ.ಕೆ. ಶಿವಕುಮಾರ್ ಅವರು ಆ ಒಂದು ಕಾಂಗ್ರೆಸ್ನ ಕಸವು ತುಂಬಿದ ಶರೀರವಾಗಿ ಕಾಣಿಸ್ತಾರೆ. ಈ ಎರಡು ಶಕ್ತಿಗಳು ಒಮ್ಮೈಯಾಗಿ ಒಕ್ಕೈಯಾಗಿ, ಒಕ್ಕೈ ಅಂದರೆ ಫೋಟೋದಲ್ಲಿ ನೋಡಿ, ಮೈಗೆ ಮೈಯಾಗಿ ಕೈಗೆ ಕೈಯಾಗಿ ನಿಂತು ದಕ್ಕಿಸಿಕೊಂಡಂತಹ ಕರ್ನಾಟಕದ ರಾಜಕಾರಣದ ಒಂದು ಅಭೂತಪೂರ್ವ ಗೆಲುವು ಮೇ 13ರಂದು ನಡೆಯಿತು. ಅವತ್ತು ನಾನು JDS ಸ್ಪೋಕ್ಸ್ ಪರ್ಸನ್ ಆಗಿದ್ದೆ. ಆದರೆ ಟಿ ವಿಯಲ್ಲಿ ಅಂದರೆ ನನ್ನ ಜೊತೆ ಭವ್ಯ ನರಸಿಂಹಮೂರ್ತಿ ಅವರಿವರೆಲ್ಲ ಇದ್ರು, ಮೇಡಮ್ ಎಲ್ಲ ಇದ್ದರು. ಬಟ್ ನಾನು ತುಂಬ ಸಂತೋಷ ಪಡ್ತಾ ಇದ್ದೆ. ಎಲ್ಲರೂ ಕೇಳ್ತಾ ಇದ್ರು, ಮೇಡಮ್ ನೀವು JDS ಅಲ್ವಾ, ನೀವು ಇಲ್ಲಿ ಕ್ಲಾಪ್ ಹಾಕ್ತಾ ಇದ್ದೀರಾ. ಕರ್ನಾಟಕದ ಒಬ್ಬ ಜಾಗೃತ ನಾಗರಿಕಳಾಗಿ ಕರ್ನಾಟಕ ಏನು ಸುಡು ಕಷ್ಟದ ದಿನಗಳನ್ನು ಅನುಭವಿಸ್ತಾ ಇತ್ತು, ಆ BJPಯ ಒಂದು ಏನು ಮನೆಯೊಡೆಯನ ಇದ್ದಾನೋ ಇಲ್ಲವೋ, ಹೊಸಿಲೊಳಗೆ ರಜ ತುಂಬಿ ಅಂಗಳದಲ್ಲಿ ಕಸ ತುಂಬಿ ಮನದೊಳಗೆ ತನುವೊಳಗೆ ಕಸ ತುಂಬಿ ಮನೆಯೊಳಗೆ ವಿಷ ತುಂಬಿ ಮನೆಯೊಡೆಯ ನಿದ್ದಾನೋ ಇಲ್ಲವೋ ಅನ್ನುವಂಥ ಒಂದು ತತ್ತರಿಸಿ ಹೋದ ದಿನಗಳಲ್ಲಿ ಆ ಕಾಂಗ್ರೆಸ್ನ ಒಂದು ತಂಪು ತಂಗಾಳಿಯ ಅಲೆ ನಮ್ಮ ಹೃದಯಕ್ಕೆ ಬೀಸಿದೆಯಲ್ಲ, ಅವತ್ತು ಕರ್ನಾಟಕದ ಜನತೆ ಏನು ನಿಟ್ಟುಸಿರಿಟ್ಟಿದ್ದಾರೆ, ಅಪ್ಪ ಇವರು ತೊಲಗು ಹೋದ್ರು, ಕಾಂಗ್ರೆಸ್ ಬಂತು. ಆ ನಿಡುಸುಯ್ಯುವಿಕೆ ಏನಾದರೂ ಕ್ರೋಢೀಕರಣವಾದರೆ ನಿಜವಾಗ್ಲೂ ಅದೊಂದು ಗುಡುಗಾಗಿರ್ತಿತ್ತೋ ಏನು. ನಿಜವಾಗ್ಲೂ ಲಿಟ್ರಲಿ ನನಗೆ ಗೊತ್ತಿಲ್ಲ, ಅಲ್ಪಸಂಖ್ಯಾತರಂತೂ ಅಪ್ಪ ಅಂತ ದೇವ್ರಿಗೂ ಕೇಳಿಸಿರ್ಬೋದು ಅವ್ರು ಬಿಟ್ಟ ನಿಟ್ಟುಸಿರು. ಸೊ ನಾನು ಒಂದು ಮಾತು ಹೇಳ್ತೀನಿ, ಎಸ್, ಕಾಂಗ್ರೆಸ್ಗೋಸ್ಕರ ಕಾಯ ವಾಚ ಮನಸ್ಸ ನಾನು ದುಡಿಯುತ್ತೇನೆ. ಮತ್ತು 2024ರ ಚುನಾವಣೆಯಲ್ಲಿ ಸುಳ್ಳಿನ ಬಲೆಯಿಂದ ನಮ್ಮ ಒಂದು ದೇಶವನ್ನು ರಕ್ಷಿಸಿ ಸತ್ಯದ ತೆಕ್ಕೆಗೆ ತೆಗೆದುಕೊಳ್ಳುವ ಹಾದಿಯಲ್ಲಿ ಸಂಪೂರ್ಣವಾಗಿ ದುಡಿಯುತ್ತೇನೆ ಎಂದು ನಿಮ್ಮೆಲ್ಲರ ಮುಂದೆ ಪ್ರಮಾಣೀಕರಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಈಗ ನಮ್ಮನ್ನು ಉದ್ದೇಶಿಸಿ KPCC ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ತಮ್ಮ ಮುಂದೆ ವಿಚಾರಗಳನ್ನು ವ್ಯಕ್ತಪಡಿಸ್ತಾರೆ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್. ಸುಮ್ಮನೆ ಇರ, ಅಲ್ಲೆಲ್ಲ ಹೋಗಿ BJP ಆಫೀಸ್ ಮುಂದೆ, ದಳದ ಆಫೀಸ್ ಮುಂದೆ ಕಿರ್ಚ್ಬೇಕು. ಆಫೀಸ್ ಒಳಗಡೆನೆ ತಿರ್ಕೊಳ್ತೀರಿ. ಇದೊಂದು ದೇವಸ್ಥಾನ, ಇದು ದೇವಸ್ಥಾನದಲ್ಲಿ ಯಾರು ಕಿರ್ಚಾರ? ಇದು ಕಾಂಗ್ರೆಸ್ ದೇವಸ್ಥಾನ. ಬಂದೊಡೆ ವೇದಿಕೆ ಇರುವಂಥ ನಮ್ಮ ಕಾರ್ಯಾಧ್ಯಕ್ಷಗಳಂತ ಸಲೀಮ್ರವರು ಮತ್ತು ಚಂದ್ರಪ್ಪನವರೇ, ಹಿರಿಯರಂಥ ಜಯಚಂದ್ರರವರು, ಮಧು ಬಂಗಾರಪ್ಪನವರು, ಶಫಿಯವರು, ಐನೂರು ಮಂಜುನಾಥ್ರವರು, ಗೀತಾ ಶಿವರಾಜ್ಕುಮಾರ್ ಅವರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಸುಂದರೇಶ್ರವರು, ಹಿಂದೆ ಕೂಡ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷಗಳು, ಜನರಲ್ ಸೆಕ್ರೆಟರಿಗಳೆಲ್ಲ ಕೂತಿದ್ದಾರೆ. ಹನುಮಂತರಾಯಪ್ಪ ಆದಿಯಾಗಿ ವೈಸ್ ಪ್ರೆಸಿಡೆಂಟ್ಗಳು, ಪದಾಧಿಕಾರಿಗಳೆಲ್ಲ ಕೂಡ ಕೂತಿದ್ದಾರೆ. ಹುಚ್ಚಪ್ಪನವರು ಆದಿಯಾಗಿ ವಿಜಯ ಮುಲ್ಗುಂದೆಲ್ಲ ಕೂಡ ಇದ್ದಾರೆ. ಬಾವ್ ಅವರೆಲ್ಲ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು. ಇದೊಂದು ವಿಶೇಷವಾದಂಥ ಸಂದರ್ಭ. ನವರಾತ್ರಿಯಲ್ಲಿ ವಿಜಯದಶಮಿಯಾಗಿ ಮೊದಲನೇ ದಿನ. ಇಡೀ ರಾಜ್ಯಕ್ಕೆ ನಾವೆಲ್ಲ ನೆಮ್ಮದಿ ಸಿಗಲಿ,
ಈ ಬರಗಾಲದಿಂದ ಮುಕ್ತಿ ಆಗಬೇಕು, ನಾಡಿನಲ್ಲಿ ಶಾಂತಿ ಸಿಗಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡೋಂಥ ಒಂದು ಪವಿತ್ರವಾದಂಥ ದಿನಗಳು. ಇವತ್ತು ಜನತಾದಳದಿಂದ ಸುಮಾರು ಸಾವಿರಾರು ಜನ ಕಾರ್ಯಕರ್ತರು ಮತ್ತು ಕೆಲವು ನಾಯಕರುಗಳು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಿಕ್ಕೆ ನಾನು ಮೈಸೂರಿನಿಂದ ಓಡಿ ಬಂದೆ. ಮಾತು ಕೊಟ್ಟಿದ್ದೆ. ಮುಖ್ಯಮಂತ್ರಿಗಳು ಕೂಡ ಅವರು ಕೂಡ ಪ್ರೋಗ್ರಾಮಲ್ಲಿ ಹಾಕ್ಕೊಂಡಿದ್ರು. ಬಟ್ ಅಲ್ಲಿ ಮೈಸೂರಲ್ಲಿ ಬೇರೆ ಕಾರ್ಯಕ್ರಮ, ಇವತ್ತು ಸಾಯಂಕಾಲ ಒಂದು ಜಡ್ಜಿದ್ದು ಸ್ವೇರಿಂಗ್ ಸೆರೆಮನಿ ಇದೆ. ಅದು ಕೂಡ ಅವರು ನನಗೆ ನಾನು ಬರೋದು ಲೇಟ್ ಆಗ್ತಿದೆ ಡಿ ಕೆ, ನೀನೇ ಅದಕ್ಕೆ ಪಾರ್ಟಿಸಿಪೇಟ್ ಮಾಡು ಅಂತ ಈಗ ನನ್ನ ಫೋನಲ್ಲಿ ಹೇಳ್ತಾಯಿದ್ರು. ಮಾಧ್ಯಮದವರೆಲ್ಲ ನಾನು ಕಾಯ್ತಾ ಇದ್ದೀರಿ. ನಾನು ಕಾಂಗ್ರೆಸ್ ಆ ಕಚೇರಿ, ಮೇನ್ ಕಚೇರಿಲಿ ಇದಾದಮೇಲೆ ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತೀನಿ. ಇವತ್ತು ಶ್ರೀಕಾಂತ್ ಭಾಳ ಇಂದಿನ ಗೆಳೆಯ, ಒಳ್ಳೆಯ ಸಂಘಟನೆಗಾರ. ಭಾಳ ದಿನದಿಂದ ನಾನು ಬಲೆ ಆಗ್ತಾ ಇದ್ದೆ, ನನ್ನ ಬಲೆಗೆ ಬಿದ್ದಿರಲಿಲ್ಲ. ಆಮೇಲೆ ಕೊನೆಗೆ ಪಾಪ ಅವನು ಎಷ್ಟು ಅಂತ ಆಶ್ವಾಸನೆ, ಎಷ್ಟು ಅಂತ ನಾನು ಹೇಳಬಾರ್ದು, ಹೇಳಿದ್ರೆ ಪೇಪರವ್ರು ಅದೇ ದೊಡ್ಡ ಮಾಡ್ತಾರೆ. ನೋಡೋಣ ಪಾಪ ಎಲ್ಲ ವಯಸ್ಸಾಗೋಯ್ತದೆ. ಏನಾದ್ರು ಒಂದು ಬದುಕಿನಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಇರ್ತದಲ್ಲ. ಅಸೆಂಬ್ಲಿಗೆ ಎಲೆಕ್ಷನ್ ನಿಂತ್ಕೊಂಡಿದ್ರು ಶಿವಮೊಗ್ಗದಲ್ಲಿ, ಬೆಂಗಳೂರಿನಲ್ಲಿ ಎಲೆಕ್ಷನ್ ನಿಂತಿದ್ರು, ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ. ಭಾಳ ಪ್ರಮುಖ ಒಳ್ಳೆ ಸಂಘಟನೆಗಾರ, ಅಷ್ಟು ಮಾತ್ರ ಹೇಳಲಿಕ್ಕೆ ಸಾಧ್ಯ. ನಾಯಕರುಗಳನ್ನು ಸೃಷ್ಟಿ ಮಾಡೋಂಥ ಶಕ್ತಿ ಶ್ರೀಕಾಂತ್ ಅವ್ರಿಗಿದೆ. ಇಲ್ಲಾಂದರೆ ನಮ್ಮ ಶಿವಮೊಗ್ಗ ಜಿಲ್ಲೆ ಎಲ್ಲ ನಾಯಕರುಗಳು, ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಕೆಳಗಡೆನೂ ಕೂತವ್ರೆ, ಮೇಲ್ಗಡೆ ಎಷ್ಟು ಕೂತವ್ರು ಪ್ರಬಲ ಅದೆಲ್ಲ ಕೆಳಗಡೆನೂ ಭಾಳ ಪ್ರಮುಖ ನಾಯಕರುಗಳೆಲ್ಲ ಕೂತವ್ರೆ, ಮೇಲ್ಗಡೆನೂ ಕೂತವ್ರೆ. ನಮ್ಮ ಯಶವಂತಪುರ ಕ್ಷೇತ್ರದ ನಾಯಕರುಗಳೆಲ್ಲ ಬಂದಿದ್ದಾರೆ, ಎಲ್ಲ ಕೂಡ ಬಂದಿದ್ದಾರೆ. ಈಗ ಮಾತಾಡಿದಂಥ ಹೆಣ್ಮಕ್ಳು ಫರ್ಜಾನ, ನಾನು ಯಾವುದೋ ಒಂದು ಡಿಬೇಟ್ಗೆ ಹೋಗಿದ್ದೆ, ನನಗೆ ಪ್ರಶ್ನೆ ಕೇಳ್ತಾ ಇಲ್ಲ ಹೆಣ್ಮಗಳು. ಸೊ ಅವರ ರೈಟ್ ಯಂಗ್ ವುಮನ್ ಇನ್ ಬ್ಯಾಡ್ ಪಾರ್ಟಿ ಅಂತ ಲೆಕ್ಕ ಹಾಕ್ಕೊಂಡು ಬಂದೆ ನಾನು. ಯಾಕಮ್ಮ ಈ ಪಾರ್ಟಿಲಿ ನಿನಗೇನು ಭವಿಷ್ಯ? ಪಾಪ ಚೆನ್ನಾಗಿ ಪ್ರತಿಪಾದನೆ ಮಾಡ್ತಾಯಿದ್ರು, ನನ್ನೇ ಪ್ರಶ್ನೆ ಕೇಳ್ತಾಯಿದ್ರು. ಸೊ ನಾನು ಯಾರಿಗೂ ಹೇಳಿದ್ದೆ ಒಂದಿನ ಕರ್ಕೊಬಂದ್ರೆ ಹೆಣ್ಮಗಳನ್ನ ಅಂತ. ಇವತ್ತು ನೋಡಿ ದೈವ ಇಚ್ಛೆ, BJP JDS NDA ಹೋಯ್ತು ಅಂಥೇಳಿ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಬೇರೆ ಬೇರೆ ಕೇರಳ ರಾಜ್ಯ, ಬೇರೆ ಬೇರೆ ರಾಜ್ಯದವರೆಲ್ಲ JDS ಅಲ್ಲಿ ಇದ್ದಂಥವರೆಲ್ಲ ಇವತ್ತು ಅದನ್ನು ಧಿಕ್ಕರಿಸಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ, ಇಂಡಿಯಾಗೆ ಸೇರಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ. ಕುಮಾರಣ್ಣ ಏನೋ ಇಲ್ಲ ಬರೀ ನಮ್ಮ ಸ್ಟೇಟ್ ಮಾತ್ರ ಸೀಮಿತ ಅಂತ ಹೇಳ್ತಾ ಇದ್ದಾರೆ. ಬಟ್ ನ್ಯಾಷನಲ್ ಪಾರ್ಟಿ ಅಧ್ಯಕ್ಷರು ಅವರು ಕರ್ನಾಟಕಕ್ಕೆ ಒಂದು ಭಾಗ, ಕೇರಳಗೆ ಒಂದು ಭಾಗ, ಅದು ಹೆಂಗೆ ಮಾಡ್ತಾರೋ, ಹೆಂಗೆ ಅವ್ರು ವಿಚಾರ ಮಾಡ್ತಾರೋ ನನಗದು ಗೊತ್ತಿಲ್ಲ. ಅದು ಅವ್ರಿಗೆ ಬಿಟ್ಟಿದ್ದ ವಿಚಾರ, ನಾನೀಗ ಅದು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಈಗ ಇವತ್ತು ಶಫಿ ಅವರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ. ಸುಮಾರು 8-10 ಬಾರಿ ಅವ್ರ ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದ್ದು. ಅದು ಯಾಕಿಂತ ದುಡುಕ್ ನಿರ್ಧಾರ ತೆಗೆದುಕೊಂಡ್ರು ನನಗೆ ಇನ್ನೂ ಅರ್ಥನೇ ಆಗ್ತಾ ಇಲ್ಲ. ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ನೋಡಿ ಎಷ್ಟು ಭವ್ಯವಾದಿ ಅವ್ರನ್ನ ಮತ್ತೆ ಸ್ವಾಗತ ಮಾಡ್ತಾ ಇದ್ದೀವಿ ಜಯಚಂದ್ರ. ನೆನ್ನೆ ತಾನೇ ಪರಮೇಶ್ವರ್ ಅವ್ರಿಗೆ ಮಾತಾಡಿದೆ, ಅವರು ಬರ್ತೀನಿ ಅಂತ ಹೇಳಿದರು. ಬಟ್ ಅಲ್ಲಿ ಮೈಸೂರಲ್ಲಿ ಅವರ ಕುಟುಂಬದ ಸಮೇತ ಮೈಸೂರಲ್ಲಿ ನೆನ್ನೆ ಸಂಘ ಇದು ಟಾರ್ಚ್ ಲೈಟ್ ಪೆರೇಡು, ಪೊಲೀಸ್ ಡೇ ಕಾರ್ಯಕ್ರಮ ಇತ್ತು, ದಸರಾ ಕಾರ್ಯಕ್ರಮ ಮುಗಿಸ್ಕೊಂಡು ಜಲ್ದಿ ಬರ್ತೀನಿ ಅಂತ ಹೇಳಿದ್ರು. ಎಲ್ಲರೂ ಹತ್ರ ಮಾತಾಡಿದ್ದೀನಿ, ಇನ್ಕ್ಲೂಡಿಂಗ್ ರಾಜಣ್ಣ ಆದಿಯಾಗಿ ಎಲ್ಲರೂ ಕೂಡ. ಆಯಿತು ಸೇರಿಸ್ಕೊಳ್ಳಿ, ಏನು ಮಾಡೋಕ್ಕಾಗ್ತದೆ, ನಾವು ಬೆಳೆಸಿದ್ದೀವಿ, ನಾವು ಶಕ್ತಿ ಕೊಟ್ಟಿದ್ದೀವಿ. ಕೆಲವು ಎಡುತ್ತಾರೆ, ಮುಂದಕ್ಕೆ ಎಡುವುದಿಲ್ಲ ಅವರು ಅನ್ನೋ ಒಂದು ಆ ವಿಶ್ವಾಸದಿಂದ ಇವತ್ತು ಅವರು ಮತ್ತು ಅವರೆಲ್ಲ ತಂಡದವ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಜಯಚಂದ್ರ ಅವರು ನಮ್ಮ ಹಿರಿಯ ನಾಯಕರು, ಅವರ ಸಮ್ಮುಖದಲ್ಲಿ
ಮತ್ತು ಇನ್ನು ಎಲ್ಲ ನಮ್ಮ ಪದಾಧಿಕಾರಿಗಳೆಲ್ಲ ಬಂದಿದ್ದಾರೆ. ಅವರ ಪ್ರಮುಖದಲ್ಲೂ ಕೂಡ ಎಲ್ಲ ಸೇರ್ತಾ ಇದ್ದೀವಿ. ಇವತ್ತು ನಾಗರಾಜ್ರವರು ಎಕ್ಸ್ ಮೇಯರು ಇದ್ದಾರೆ ಶಿವಮೊಗ್ಗದವರು, ಪಾಲಾಕ್ಷ ಎಕ್ಸ್ ಡೆಪ್ಟಿ ಮೇಯರ್ ಇದ್ದಾರೆ, ರಾಜಣ್ಣ ಇದ್ದಾರೆ, ಮುನಾನ್ ಅವರು ನಗರಸಭಾ ಸದಸ್ಯರು ಅವರಿದ್ದಾರೆ. ಇನ್ನು ದೊಡ್ಡ ಪಟ್ಟಿನೇ ಇದೆ ನನ್ನ ಹತ್ರ ಇಲ್ಲಿ. ನಮ್ಮ ಸುಂದರೇಶ್ ಅವರು ಯಾರು ಇಂಪಾರ್ಟೆಂಟ್ ಇದ್ದಾರೆ ಎಲ್ಲ ಒಂದು ಪಟ್ಟಿ, ಒಂದು 100-150 ಜನದ ಪಟ್ಟಿನ ನನಗೆ ಸಲ್ಲಿಸಿದ್ದಾರೆ. ನಾನು ಇವತ್ತು ನಡೆಯ ಸ್ವಲ್ಪ ಅದಿರಲಿ ಬಿಡ ಪೇಪರು. ಇವತ್ತು ಶ್ರೀಕಾಂತ್ ಅವರು, ಶಫಿ ಅವರು, ಫರಾನ್ ಅವರು ಮತ್ತು ಇನ್ನು ಯಾರು ನಮ್ಮ ಎಕ್ಸ್ ಮೇಯರ್ಗಳು, ಕಾರ್ಪೊರೇಟರ್ಗಳು, ಮಾಜಿ ಅಧ್ಯಕ್ಷರು, ಕಾರ್ಯಕರ್ತರು, ವಿವಿಧ ಸಂಘದ ಅಧ್ಯಕ್ಷರುಗಳು ಯಾರು ಇಲ್ಲಿ ಬಂದಿದ್ದೀರಿ, JDS ತೊರೆದು ನಿಮ್ಮೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೃದಯಪೂರ್ವಕವಾಗಿ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಸುಮ್ಮನೆ ನಿಮ್ಮನ್ನ ಸೇರಿಸ್ಕೊಳಕ್ಕೆ ನಾನು ಇಲ್ಲಿ ಬಂದಿಲ್ಲ. ನಿಮ್ಗೊಂದು ಟಾಸ್ಕ್, ನೀವು ಒಬ್ಬೊಬ್ಬ ಕಾರ್ಯಕರ್ತ 10 ಕಾರ್ಯಕರ್ತರನ್ನ ಮತ್ತೆ ಸೇರಿಸುವಂಥ ಕೆಲಸ ತಾವು ಮಾಡಬೇಕು. ಆಗ ನಿಮ್ಮ ನಾಯಕತ್ವಕ್ಕೆ ಬೆಲೆ ಬರ್ತದೆ. ನೀವೇನು ಇಲ್ಲಿ ಬಂದು ಸೇರಿಸ್ಬೇಡಿ, ನಿಮ್ಮ ಕ್ಷೇತ್ರದಲ್ಲೇ ಸೇರಿಸಿ, ನಿಮ್ಮ ಜಿಲ್ಲೆಯಲ್ಲೇ ಸೇರಿಸಿ. ಈಗ ಶ್ರೀಕಾಂತ್ ಅವ್ರು ಹೇಳಿದ್ರು ಒಂದಿನ ಯಾವುದೋ ಒಂದು ಯಶವಂತಪುರ ಕ್ಷೇತ್ರದಲ್ಲೇ ಒಂದು ಪಟ್ಟಿ ಮಾಡಿ ಅವನ್ನೆಲ್ಲ ಸೇರಿಸ್ತೀವಿ ಅಂತ. ಹಂಗೆ ಶಫಿಯವ್ರಿಗೂ ಹೇಳ್ತಾ ಇದ್ದೀನಿ, ಬೇರೆಯವ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ನಿಮ್ಮ ಏರಿಯಲ್ಲಿ ನೀವೆಲ್ಲ ಸೇರಿಸ್ಬೇಕು. ಈ ಕಾಂಗ್ರೆಸ್ ಪಕ್ಷ ಇತಿಹಾಸ ಇದೆ. ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸನೇ ಈ ದೇಶ ಇತಿಹಾಸ. ಇವತ್ತು ನೆನ್ನೆ ಟ್ಯಾಬ್ಲೋ ನೋಡಿದ್ರಿ, ನಾವು 5 ಗ್ಯಾರಂಟಿ ಕೊಟ್ಟು 5 ಗ್ಯಾರಂಟಿ ಬಗ್ಗೆ ವ್ಯಾಖ್ಯಾನ ನಡೀತಾ ಇದೆ. ನಮ್ಮ ಕರ್ನಾಟಕದ ಮಾಡೆಲ್ನ ಇಡೀ ದೇಶ ಮಾಡ್ತಾ ಇದೆ. ಮೋದಿಯವರು ಬರ್ಪಾದಾಗಿ ಹೋಗ್ತದೆ ಈ ಸರ್ಕಾರ ಅಂತ ಪಾಪ ಅವ್ರು ಹೇಳ್ತಾ ಇದ್ರು, BJPಯವರು ಹೇಳ್ತಾ ಇದ್ರು. ಅರೆ BJPಯವರು ನಮ್ಮ ರಾಜ್ಯದಲ್ಲಿ ಬಂದ ತಕ್ಷಣ ಯಡಿಯೂರಪ್ಪನವರು ಒಂದು ಕಾಳು ಅಕ್ಕಿ ಕಡಿಮೆ ಆದರೂ ನಾನು ಹೋರಾಟ ಸುಮ್ಮನೆ ನಿಲ್ಲಿಸೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಇನ್ಯಾರೋ ಒಬ್ಬ ಮಾಜಿ ಮಂತ್ರಿ ಹೇಳ್ತಾ ಇದ್ರು, ಸೊಸೆಗೂ ಅತ್ತೆಗೂ ಜಗಳ ತಂದ್ಬಿಡ್ತೀರಿ ಅಂತ ಹೇಳ್ತಾ ಇದ್ರು. ಸೊ ಇವತ್ತೇನೆ ನೋಡಿದೆ ಮೈಸೂರಲ್ಲಿ, ನನ್ನ ತಾಯಂದಿರು, ನನ್ನ ಸೋದರಿಯರು ಎಲ್ಲ ಮಕ್ಕಳು ಕರ್ಕೊಂಡು, ಮನೆಯವ್ರು ಕರ್ಕೊಂಡು ಫ್ರೀ ಬಸ್ಸಲ್ಲ, ಬರೀ 1 ಟಿಕೆಟ್ ಏನು ತುಂಬ್ಕೊಂಡು ಮೈಸೂರಲ್ಲಿ ಜನನೇ ತುಳುಕ್ತಾ ಇತ್ತು. ಇಲ್ಲಕ್ಕೆ ಜಾಗ ಇಲ್ಲ. ನಾನು ಮನೆಯವ್ರನ್ನ ಕರ್ಕೊಂಡು ಹೋಗ್ಬೇಕು ದಸರಕ್ಕೆ, ಅವ್ರು ಬರೋಕ್ಕೆ ಜಾಗ 1 ಗಂಟೆ ತಡ ಆಗೋಯ್ತು. ಪೊಲೀಸು, ಟ್ರಾಫಿಕ್ಕು, ಜನ, ಹಂಗೆ ಜನ ಮೈಸೂರನ್ನ ಬರಗಾಲದಲ್ಲಿ ಅಷ್ಟು ಜನ ಸೇರಿದ್ರು. ಸೊ ಅಂದರೆ ಯಾವ ರೀತಿ ಅವರು, ನಾವೇನೋ ಒಂದು 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಬಸ್ ಚಾರ್ಜ್ನ ಕಡಿಮೆ ಮಾಡಿರ್ಬೋದು, ಆದರೆ ಅವ್ರು ಬಂದು ಆರ್ಥಿಕವಾದಂಥ ಶಕ್ತಿ ಹೆಂಗೆ ತುಂಬಿದ್ರು. ಬಂದವ್ರು ಹೋಟ್ಲಿಗೆ ದುಡ್ಡು ಕೊಟ್ಟಿರ್ತಾರೆ, ಚಾಮುಂಡಿ ಬೆಟ್ಟಕ್ಕೆ ಹೋಗಿರ್ತಾರೆ, ಪ್ಯಾಲೇಸ್ಗೆ ಹೋಗಿರ್ತಾರೆ, ಅದಕ್ಕೆಲ್ಲ ಟಿಕೆಟ್ ತೊಗೊಂಡಿರ್ತಾರೆ, ಎಲ್ಲ ಕಡೆ ಇದಕ್ಕೆ KRS ಡ್ಯಾಮ್ಗೆ ಹೋಗಿರ್ತಾರೆ, ಎಲ್ಲ ಕಡೆನೂ ಹೋಗಿ ಅದಕ್ಕೇನೋ ಫ್ರೀ ಕೊಟ್ಟಿರ್ತೀವ. ಅಂದರೆ ಸಮಾಜಕ್ಕೆ ದುಡ್ಡು ಯಾವ ರೀತಿ ಸರ್ಕ್ಯುಲೇಷನ್ ಆಗ್ತದೆ ಇಂಥ ತೀರ್ಮಾನದಿಂದ ಅಂತೇಳಿ ಇದು ಕಾಂಗ್ರೆಸ್ ಪಕ್ಷದ ಒಂದು ಬದ್ಧತೆಯ ತೀರ್ಮಾನ. ಹೋಟ್ಲ್ ಬಿಲ್ ಅವ್ನು 40% ಟ್ಯಾಕ್ಸ್ ಕಟ್ತಾನೆ, ಆ ಹೋಟ್ಲವನಿಗೆ ವ್ಯವಹಾರ ಆಯ್ತದೆ, ಅಂಗಡಿಗಳಿಗೂ ವ್ಯವಹಾರ ಆಗ್ತದೆ, ಸ್ವೀಟು, ಖಾರ ಏನೇನು ಬೇಕು ಎಲ್ಲ ತಿಂತಾರೆ. ಇವತ್ತು ನೆಕ್ಸ್ಟ್ ಡೇ ತಿರ್ಗಾ ಎಲ್ಲ ಏನೇನು ಬೇಕು ಎಲ್ಲ ನಡೀತದೆ. ದಸರಾ ಆದ್ಮೇಲೆ ಅಲ್ಪ ನೆನ್ನೆ ಇವತ್ತಿಂದ ಎಲ್ಲ ಬಕ್ರ ಕಡಿಯದ, ಕೋಳಿ ಬಕ್ರ ಎಲ್ಲ ಹೊಸ್ತಡ್ಕು ಇರಲಿ, ನಡಿ, ಸಂತೋಷವಾಗಿರಬೇಕು ಜನ. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇದ್ದೆ, ಹೋದ ವರ್ಷ ಇದೇ ದಿನ ಇಬ್ಬರು ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ನಡ್ಕೊಂಡು ಬರ್ತಾ ಇದ್ರು, ಹೆಜ್ಜೆ ಹಾಕ್ತಾ ಇದ್ರು. ಈ ವರ್ಷ ಆ ತಾಯಿ ಚಾಮುಂಡಿಗೆ ನಾವು ಹೂವು ಅರ್ಚನೆ ಮಾಡಿ, ತಾಯಿ ಇಂಥ ಶಕ್ತಿ ಕೊಟ್ಟವಲ್ಲ ಅಂತ ನಾವು ಅವ್ರಿಗೆ ನಮಸ್ಕಾರ ಮಾಡಿದ್ವಿ. ನಿಜ ತಾನೇ? ಹೋದ ವರ್ಷ ಭಾರತ್ ಜೋಡೋ ಯಾತ್ರೆಯಲ್ಲಿ ಎಲ್ಲ ನಡೀತಾ ಇದ್ದೋ, ಅಲ್ಲೆಲ್ಲ ರಸ್ತೆ ಆದಿಪಾದಿಲೆಲ್ಲ ನಡೆದು ಎಲ್ಲ ನಡ್ಕೊಂಡು ಬಂದೋ, ಶಕ್ತಿ ಕೊಡು ತಾಯಿ ಅಂತೇಳಿ. ಸೊ 2 ದಿನ ರಜಾ ಕೊಟ್ಟಿದ್ದೋ.
ಸೋನಿಯಾ ಗಾಂಧಿಯವರು ಹೋಗಿ ಹೆಗಡೆ ದೇವನ ಕೋಟೆ ಒಂದು ರೆಸಾರ್ಟಲ್ಲಿ ಇದ್ದರು, ಅಲ್ಲಿ ಒಂದು ಸಣ್ಣ ದೇವಸ್ಥಾನಕ್ಕೆ ಹೋಗಿ ದಸರಾ ಆಚರಣೆ ಮಾಡಿದ್ರು. ಇವತ್ತು ನಾವು ಹೋಗಿ ಸರ್ಕಾರದ ಪರವಾಗಿ ಅಲ್ಲಿ ಅರಮನೆಯಲ್ಲಿ ಇವತ್ತು ಆ ಚಾಮುಂಡಿಗೆ ನಮಸ್ಕಾರ ಹೇಳ್ಬಿಟ್ಟು ಶಕ್ತಿ ತುಂಬಷ್ಟು ಪ್ರಾರ್ಥನೆ ಮಾಡಿ ಬಂದಿದ್ದೀವಿ. ಇದೇ ಕಾಲ ಯಾವುದು ಶಾಶ್ವತ ಇಲ್ಲ. ನಾನು BJP ಫ್ರೆಂಡ್ಸ್ಗೂ ಹೇಳೋದಷ್ಟೇ, ಜನತಾದಳದ ಫ್ರೆಂಡ್ಸ್ಗೂ ಹೇಳೋದಷ್ಟೇ, ನಾವೇನು ಮಾಡಿರ್ತೀವಿ ನಮಗೆ ಅದು. ನಾವೇನೇನು ಶ್ರಮ ಪಡ್ತೀವಿ, ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ನಮಗೆ ದೇವ್ರು ಯಾರಪ್ಪ ಅಂದರೆ ಈ ನಾಡಿನ ಜನತೆನೇ ನಮ್ಮ ದೇವರು. ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಾವು ಕೆಲಸ ಜನರ ಸೇವೆನ ಜನಾರ್ದನ ಸೇವೆ ಅಂತೇಳಿ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಸೊ ಇದು ಮುಂದುವರಿಸ್ತೇವೆ. ನಾನು ಶ್ರೀಕಾಂತ್ ಅವ್ರಿಗೆ, ಶಫೀಕ್ ಬಿಡಿ, ಅವ್ರಿಗೆ ಗೊತ್ತಿದೆ ನಮ್ಮ ಕಾಂಗ್ರೆಸ್, ಮತ್ತು ಅವ್ರ ಜೊತೆ ಎಲ್ಲ ಕಾರ್ಯಕರ್ತರು ನಾಯಕರು ಹಿಂದೆ ಬಂದವ್ರಿಗೆಲ್ಲ ಹೇಳೋದಿಷ್ಟೇ, ಹಳೇದೆಲ್ಲ ಮರೆತು ಇವತ್ತಿಂದ ಹೊಸ ಚೈತನ್ಯ ತುಂಬಿ ಇವತ್ತು ನಮ್ಮ ಹೆಣ್ಮಗಳು ಗೀತಾ ಶಿವರಾಜ್ಕುಮಾರ್ ಅವರು ಹೇಳಿದ್ರು, ಒಳ್ಳೆ ಸಂಘಟನೆಗಾರರು, ನಾವೆಲ್ಲ ಜೊತೆ ಕೆಲಸ ಮಾಡಿದ್ದೀವಿ ಅಂತ. ಪಾಪ ಹೆಣ್ಮಗಳು ಬಂದು ನಿಮಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ದಾರೆ. ಪಾರ್ಲಿಮೆಂಟ್ ಎಲೆಕ್ಷನ್ಗೆಲ್ಲ ತಂದು ಇವತ್ತು ತಾವೆಲ್ಲ ಗಮನಿಸಿದ್ದೀರಿ, ಗೃಹಲಕ್ಷ್ಮಿಯವರು ಶಕ್ತಿ ತುಂಬಿದ್ರು, ಗೃಹ ಜ್ಯೋತಿಗಳನ್ನಾಗಿ ಬೆಳೆದಿದ್ದಾರೆ, ಇದೇ ಬೆಳಗ್ತಾ ಇದ್ದಾರೆ. ಗೃಹಲಕ್ಷ್ಮಿಯರು, ಮನೆ ಲಕ್ಷ್ಮಿಯರು, ನಾನು ನೋಡೋದಲ್ಲ, ನೋಟ್ನ ಅಣ್ತಾ ಇತ್ತು ಪಾಪ ಹೆಣ್ಮಕ್ಳು ಟ್ಯಾಬ್ಲೋಲಿ. ಆ ಶಕ್ತಿಲಿ ಬಂದ್ಬಿಟ್ಟು, ಶಕ್ತಿ ಅಂದರೆ ಬಸ್ನಲ್ಲಿ ಬಂದು, ಆ ಬಸ್ ಪ್ರಯಾಣದ ಹೆಸರು ಬಸ್ಸು, ತಿರ್ಗಾ ಹಣ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದು, ನಾನು ದುಡ್ಡು ಇಟ್ಕೊಳ್ಳೋದಿಲ್ಲ ನನ್ನ ಜೋಬಲ್ಲಿ ಅಂತ ಪಾಪ ಎಲ್ಲ ಅದನ್ನು ಸರ್ಕ್ಯುಲೇಷನ್ ಮಾಡ್ತಾಯಿದ್ದು. ಸೊ ಹಂಗೆ ಗೃಹ ಜ್ಯೋತಿ ಮನೇಲಿ ಬೆಳಗಿಸ್ತಾ ಇದ್ರು. ಸೊ ಹಂಗೆ ಇವತ್ತು ಇಂಥ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ತಂದು ನುಡಿದಂತೆ ನಡೆದಿದ್ದೇವೆ. ನೀವೆಲ್ಲ ಬೇರೆ ವಿಚಾರ ನಾನಿಲ್ಲಿ ಯಾವುದು ಪ್ರಸ್ತಾವನೆ ಮಾಡೋಕ್ಕೆ ಹೋಗುವುದಿಲ್ಲ. ನಿಮ್ಮೆಲ್ಲರಿಗೂ ಎಲ್ಲ, ಮುಖ್ಯವಾಗಿ ನಮ್ಮೆಲ್ಲ ಪದಾಧಿಕಾರಿಗಳು, ಅಧ್ಯಕ್ಷಗಳು, ಉಪಾಧ್ಯಕ್ಷಗಳೆಲ್ಲ ಕೂಡ ನಮ್ಮವರೆಲ್ಲ ಇಲ್ಲಿದ್ದಾರೆ. ಎಲ್ಲರ ಹೆಸರು ತೆಗೆದುಕೊಳ್ಳೋಕೆ ಹೋಗಲಿಲ್ಲ, ಕ್ಷಮಿಸಬೇಕು. ಶಿವಮೊಗ್ಗದಿಂದ ಇದ್ದಾರೆ, ತುಮಕೂರವರು ಇದ್ದಾರೆ, ಬೆಂಗಳೂರಿನಲ್ಲಿ ಹೆಡ್ ಕ್ವಾರ್ಟರ್ಸ್ ಅವರು ಇದ್ದಾರೆ, ಮಾಜಿ ಮೇಯರ್ ಆದಿಯಾಗಿ ಉಚ್ಚಪ್ಪಾದಿ ಎಲ್ಲರೂ ಕೂಡ ಭಾಳ ಜನ ಇಲ್ಲಿ ಸ್ಟೇಜ್ ಮೇಲೆಲ್ಲ ಇದ್ದಾರೆ. ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ಶುಭ ಹಾರೈಸಿ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಸಂತೋಷದಿಂದ ನಿಮ್ಮನ್ನು ನಾನು ಸೇರ್ಪಡೆ ಮಾಡಿಕೊಂಡಿದ್ದೇನೆ. ನಮಸ್ಕಾರ. ಈಗ ಬಾವುಟ ಕೊಡುವಂಥ ಕಾರ್ಯಕ್ರಮ, ಶಾಲ್ ಓದಿಸುವಂಥ ಕಾರ್ಯಕ್ರಮ. ನಡೆಯಪ್ಪ ಮುಂದೋಗು ದಾಸ. ಇದಾದಮೇಲೆ ಪತ್ರಿಕಾಗೋಷ್ಠಿಯನ್ನು ಮಾನ್ಯ ಅಧ್ಯಕ್ಷರು ಹಳೆ ಆಫೀಸಲ್ಲಿ ಕರೆದಿದ್ದಾರೆ. ಮಾನ್ಯ ಮಾಧ್ಯಮದ ಮಿತ್ರರೆಲ್ಲ ಅಲ್ಲಿಗೆ ಬರ್ಬೇಕಾಗಿ ಕೇಳ್ಕೊಳ್ತೀವಿ.
ಈಗ ಧ್ವಜ ಕೊಡೋದ್ರ ಮೂಲಕ ಶ್ರೀಕಾಂತ್ ಮತ್ತು ತಂಡದವರು, ಸಫಿ ಮತ್ತು ತಂಡದವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಶ್ರೀಕಾಂತ್ ಅಭಿಮಾನಿಗಳು, ಬಂಧುಗಳಿಗೂ, ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವ್ರಿಗೂ, ಎಲ್ಲ ಕಾರ್ಯದರ್ಶಿಗಳಿಗೂ, ಎಲ್ಲ ನಾಯಕರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳು. ಇವತ್ತೇ ನೀವೆಲ್ಲ ಕಾಂಗ್ರೆಸ್ ಸೇರ್ಕೊಂಡಿದ್ದೀರಾ, ನೀವು ಇವತ್ತಿನಿಂದ ಕಾಂಗ್ರೆಸ್ ಸೇನಾನಿಗಳೇ. ಇವತ್ತೇನು ಕಾಂಗ್ರೆಸ್ ಸೇರ್ಪಡೆಯಾಗಿ ನೀವು ಕಾಂಗ್ರೆಸ್ ಸೇನಾನಿಗಳು. ಕಾಂಗ್ರೆಸ್ ಪಕ್ಷಕ್ಕೆ ನೀವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ವೇದಿಕೆ ಮೇಲೆ ನೂಕಾಡ್ಬೇಡ್ರಿ, ಲೀಡರ್ಗಳಿದ್ದಾರೆ ಮುಂದೆಗಡೆ, ಹಿಂದೆ ಬರ್ರಿ, ಒಬ್ಬರಾಗಿ ಹಾಕಿ ನಿಧಾನಕ್ಕೆ ಹಾಕಿ, ಪ್ರಯಾಣ ಸಮಯ ಇದೆ. ಅಣ್ಣ ಯಾಕೆ ಬರ್ತೀರಣ್ಣ, ಇರೋಣ ಬರಲಿ, ಜಾಗ ಇಲ್ಲ. ಅಲ್ಲಿ ನೋಡ್ರಿ, ಅಲ್ಲಿ ಮಂಜುವಣ್ಣ ಸಮಾಚಾರ ನಿಮ್ಮ ಸಾಹೇಬ್ರು ಇಲ್ಲಿ ಅವರಲ್ಲ. ಇನ್ನೊಂದು ಹಾರ ಕೊಡ್ತೀನಿ, DK ಹಾಕ್ತೀನಿ.